ತಮಿಳುನಾಡಿನ ಸಿಎಂ ಸೂಪರ್ ಸ್ಟಾರ್ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಬಾಲ್ಯದಲ್ಲಿ ಕಿಡ್ನಾಪ್ ಆಗಿದ್ರಾ? ಹೌದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ಶಾಕಿಂಗ್ ನ್ಯೂಸ್ ಸಖತ್ ವೈರಲ್ ಆಗ್ತಿದೆ. ಸಂಜಯ್ ಅವರೇ ಇತ್ತೀಚೆಗೆ ತಮ್ಮ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಬಾಲ್ಯದ ಈ ವಿಚಿತ್ರ ಘಟನೆಯನ್ನ ನೆನೆಸಿಕೊಂಡು ಮಾತನಾಡಿದ್ದಾರೆ. ಅಸಲಿಗೆ ಆಗಿದ್ದೇನು ಅಂದ್ರೆ, ಜೇಸನ್ ಚಿಕ್ಕವರಾಗಿದ್ದಾಗ ಸ್ಕೂಲ್ ಮುಗಿಸಿ ತಂದೆಗಾಗಿ ವೇಟ್ ಮಾಡ್ತಾ ನಿಂತಿದ್ರು. ಆ ಟೈಮ್ನಲ್ಲಿ ಅಲ್ಲಿದ್ದ ವಿಜಯ್ ಅವರ ಅಭಿಮಾನಿಯೊಬ್ರು ಹೇಗಾದ್ರೂ ಮಾಡಿ ವಿಜಯನ್ನ ನೋಡಬೇಕು ಅಂತ ಪ್ಲಾನ್ ಮಾಡಿದ್ರು. ವಿಜಯ್ ಸಾಮಾನ್ಯವಾಗಿ ಕಾರ್ನಿಂದ ಕೆಳಗೆ ಇಳಿಯದ ಕಾರಣ ಆ ಅಭಿಮಾನಿ ಜೇಸನ್ನನ್ನ ಎತ್ತುಕೊಂಡು ಹೋಗ್ಬಿಟ್ಟಿದ್ರಂತೆ. ಇದನ್ನು ನೋಡಿ ತಾನು ಕಿಡ್ನಾಪ್ ಆದೆ ಅಂದುಕೊಂಡಿದ್ದ ಜೇಸನ್ ಜೋರಾಗಿ ಅಳಲು ಶುರು ಮಾಡಿದ್ರು. ಆದ್ರೆ ವಿಜಯ್ ಅಲ್ಲಿಗೆ ಬಂದ ತಕ್ಷಣ ಆ ಅಭಿಮಾನಿ ಮಗುವನ್ನ ಜೋಪಾನವಾಗಿ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂರಿಸಿ ಖುಷಿ ಪಟ್ಟಿದ್ರಂತೆ. ಈ ಹಳೆಯ ನೆನಪಿನ ವಿಡಿಯೋ ಈಗ ಸಖತ್ ಸೌಂಡ್ ಮಾಡ್ತಿದೆ. ಇನ್ನು ಜೇಸನ್ ಡೈರೆಕ್ಟ್ ಮಾಡ್ತಿರುವ ಸಿಗ್ಮಾ ಸಿನಿಮಾ ಈ ತಿಂಗಳ ಕೊನೆಯಲ್ಲಿ ರಿಲೀಸ್ ಆಗ್ತಿದೆ. ಸಿನಿಮಾ ವಿಷಯ ಹಾಗಿರ್ಲಿ, ಇತ್ತೀಚೆಗೆ ವಿಜಯ್ ಫ್ಯಾಮಿಲಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ನಡೀತಿದೆ. ವಿಜಯ್ ಪತ್ನಿ ಸಂಗೀತಾ ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ವಿಜಯ್ ಅವರ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಪತ್ನಿ ಸಂಗೀತಾ ಮತ್ತು ಮಕ್ಕಳಾದ ಜೇಸನ್ ಹಾಗೂ ದಿವ್ಯಾ ಯಾರೂ ಬಂದಿರಲಿಲ್ಲ. ಇದು ಇವರ ಮಧ್ಯ ಭಿನ್ನಾಭಿಪ್ರಾಯ ಬಂದಿದೆ ಅನ್ನೋ ಊಹಾಪೋಹಗಳಿಗೆ ಕಾರಣವಾಗಿದೆ. ಆದರೆ ವಿಜಯ್ ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆಯೇ ತಮ್ಮ ಮಗನ ಕೆರಿಯರ್ ಬಗ್ಗೆ ಮಾತನಾಡಿದ್ರು. ಮಗನಿಗೆ ತನಗೆ ಇಷ್ಟ ಬಂದಿದ್ದನ್ನ ಆಯ್ಕೆ ಮಾಡಿಕೊಳ್ಳುವ ಫುಲ್ ಫ್ರೀಡಮ್ ಕೊಟ್ಟಿದ್ದೇನೆ. ನಟನೆಯಾಗಲಿ ಅಥವಾ ಡೈರೆಕ್ಷನ್ ಆಗಲಿ ಅವನಿಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ವಿಜಯ್ ಹೇಳಿದ್ರು. ಸದ್ಯಕ್ಕಂತೂ ಜೇಸನ್ ಬಾಲ್ಯದ ಕಿಡ್ನಾಪ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ.